our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 4ನೇ ಪಾಠವಾದ ಕೆಂಪೇಗೌಡರ ಕನಸು ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಸಮಿತಿಯು ರಚನೆ ಮಾಡಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಮೊದಲ ಪ್ರಶ್ನೆ, ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಉತ್ತರ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಪ್ರಶ್ನೆ 2, ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು? ಉತ್ತರ, ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ. ಪ್ರಶ್ನೆ 3, ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು? ಉತ್ತರ, ಕೆಂಪೇಗೌಡರ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರ ಕಟ್ಟಬೇಕೆಂದು ಪ್ರೇರಣೆ ಸಿಕ್ಕಿದ್ದರಿಂದ ಬೆಂಗಳೂರನ್ನು ಕಟ್ಟಿಸಿದರು. ಪ್ರಶ್ನೆ 4, ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು? ಉತ್ತರ, ತಾಯಿ, ಹೆಂಡತಿ ಹಾಗೂ ಸೊಸೆಯವರ ತವರೂರು ಬೆಂಗಳೂರು. ಅವರ ಸವಿನೆನಪಿಗಾಗಿ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಪ್ರಶ್ನೆ 5, ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಉತ್ತರ, ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿದ ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ಸಂತೋಷದಿಂದ ದಾನ ಕೊಟ್ಟರು. ಪ್ರಶ್ನೆ 6, ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು? ಉತ್ತರ, ಕೆಂಪೇಗೌಡರು 4 ಗೋಪುರಗಳನ್ನು ಶತ್ರುಗಳು ಬರದಂತೆ ಕಾವಲು ಮಾಡಲು ಕಟ್ಟಿಸಿದರು. ಮುಖ್ಯ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ. ನೋಡಿ ಮಕ್ಕಳೇ, ಮೊದಲ ವಾಕ್ಯ, ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ಮೊದಲು ಯಲಹಂಕವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ನಂತರ 2ನೇ ವಾಕ್ಯವನ್ನು ಗಮನಿಸಿ, ಶಿವಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ನಂತರ 3ನೇ ವಾಕ್ಯ, ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ. ಈ ಹೇಳಿಕೆಯೂ ಸಹ ಸರಿಯಾಗಿದೆ ಮಕ್ಕಳೇ. ನಂತರ 4ನೇ ವಾಕ್ಯ, ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ. ಈ ಹೇಳಿಕೆ ಸರಿಯಾಗಿದೆ. ನಂತರ 5ನೇ ವಾಕ್ಯ, ಕೆಂಪಾಂಬುದಿ ಕೆರೆಯನ್ನು ಅಚ್ಯುತರಾಯರು ಕಟ್ಟಿಸಿದರು. ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ಕೆಂಪಾಂಬುದಿ ಕೆರೆಯನ್ನ ಕೆಂಪೇಗೌಡರು ಕಟ್ಟಿಸಿದರು. ನಂತರ ಈ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಮೊದಲ ಬಿಟ್ಟ ಸ್ಥಳ, ಕೆಂಪೇಗೌಡರು ಡ್ಯಾಶ್ಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಇದಕ್ಕೆ ಸರಿಯಾದ ಪದ ಪ್ರಜೆ. ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ನಂತರ 2ನೇ ಬಿಟ್ಟ ಸ್ಥಳ, ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ಡ್ಯಾಶ್ವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಇದಕ್ಕೆ ಸೂಕ್ತ ಪದ ನಗರ. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ತಿಳಿಸಿದರು. ನಂತರ 3ನೇ ಬಿಟ್ಟ ಸ್ಥಳ, ಕಸುಬುದಾರರಿಂದ ಡ್ಯಾಶ್ ಬೆಳೆದವು. ಇದಕ್ಕೆ ಸೂಕ್ತ ಪದ ಕೈಗಾರಿಕೆಗಳು. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ನಂತರ ಈ ಮುಖ್ಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ. ಗಮನಿಸಿ ಮಕ್ಕಳೇ, ಇಲ್ಲಿ ಒತ್ತಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ. ನೀವು ಅವುಗಳನ್ನು ಸ್ಪಷ್ಟವಾಗಿ ಓದಿ ಇಲ್ಲಿ ದುಂಡಾಗಿ ನಕಲು ಮಾಡಿ ಮಕ್ಕಳೇ. ಉತ್ತರ, ಒಳ್ಳೆಯ, ಒಪ್ಪಿಗೆ, ಚೆನ್ನಾಂಬೆ, ಸಂಪತ್ತು. ನಂತರ ಮುಖ್ಯ ಪ್ರಶ್ನೆ, ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಮಾದರಿಯನ್ನು ಸಹ ಕೊಟ್ಟಿದ್ದಾರೆ. ನಗರ, ನಗರಗಳು. ಕಾಡು, ಕಾಡುಗಳು. ಹಳ್ಳಿ, ಹಳ್ಳಿಗಳು. ಮರ, ಮರಗಳು. ಶಿಲ್ಪಿ, ಶಿಲ್ಪಿಗಳು. ಕೆರೆ, ಕೆರೆಗಳು. ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈ ಚೌಕಗಳಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನ ಬಳಸಿಬಿಟ್ಟು ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ನೀವು ರಚಿಸಬೇಕು. ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ಅಚ್ಯುತ ಅಂತ ಕೊಟ್ಟಿದ್ದಾರೆ. ಎಲ್ಲಿದೆ ನೋಡಿ ಮಕ್ಕಳೇ ಅಚ್ಯುತ? ಅ ಚು ತ. ಈ ರೀತಿಯಲ್ಲಿ ಹಲವಾರು ಒತ್ತಕ್ಷರ ಪದಗಳು ಇಲ್ಲಿವೆ ಮಕ್ಕಳೇ. ಗಮನಿಸಿ ನೋಡಿ, ಹಳ್ಳಿ, ಹಳ್ಳಿ. ಶಿಲ್ಪಿ, ಶಿಲ್ಪಿ. ಮಂತ್ರಿ, ಮಂತ್ರಿ. ಅಗ್ಗ, ಅಗ್ಗ. ಉತ್ಸವ, ಉತ್ಸವ. ಹಗ್ಗ, ಹಗ್ಗ. ತಳಿ, ತಳ್ಳಿ. ಸುಳ್ಳಿ, ಸುಳ್ಳಿ. ಈ ರೀತಿಯ ಒತ್ತಕ್ಷರ ಪದಗಳನ್ನು ನೀವು ಸಹ ಆರಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಇಲ್ಲಿ ಕೊಟ್ಟಂತಹ ವಾಕ್ಯಗಳನ್ನು ನೀವು ಸಹ ಸ್ಪಷ್ಟವಾಗಿ ಓದಿ ದುಂಡಾಗಿ ಬರೆಯಿರಿ ಮಕ್ಕಳೇ. ನೋಡಿ,
ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಚಿಕ್ಕ ಹಳ್ಳಿ ಇತ್ತು. ನಂತರ ಎರಡನೆಯ ವಾಕ್ಯ, ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ನಂತರ ಮೂರನೆಯ ವಾಕ್ಯ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ನಂತರ ನಾಲ್ಕನೆಯ ವಾಕ್ಯ, ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು. ನಂತರ ಐದನೇ ವಾಕ್ಯ, ಕೆಂಪೇಗೌಡರು ಹೊಸ ನಗರವನ್ನು ಕಟ್ಟಿಸಿದರು. ನಂತರ ಆರನೆಯ ವಾಕ್ಯ, ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ ಇವನ್ನು ಅಚ್ಯುತರಾಯರು ಮೆಚ್ಚಿದರು. ಹೀಗೆ ನೀವು ಸಹ ಕೊಟ್ಟಿರ್ತಕ್ಕಂತಹ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಮಕ್ಕಳೇ. ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.